ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಟೇಮ್ಡ್ ಕಾಕ್ಟೇಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವಾಗ ಬರ್ತಾಯಿದ್ದೀನಿ ಬೇರೆ ಹತ್ರ. ಆಮೇಲೆ ಟೇಮ್ಡ್ ಕಾಕ್ಟೇಲು ನೋಡ್ಬೋದು, ನಮ್ಮ ಫ್ರೆಂಡ್ದೇನೆ ನೋಡಿ, ಇಲ್ಲೇ ಊಟ ಮಾಡ್ತಾಯಿದೆ. ಇದ್ರ ಏಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4 months ಆಗಿರ್ಬೋದು ಏಜು. ನೋಡ್ಬೋದು ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಇವಾಗ ನೋಡಿ ಮಾತಾಡ್ತಾ ಇದ್ರೆ ನನ್ನ ಮಾತಾಡಿಸ್ತೈತೆ. ನೋಡಿ ಹಿಂಗೆ ಮಾತಾಡ್ತಿದ್ದೆ. ಇವಾಗ ಫಸ್ಟ್ ಕೈ ಮೇಲೆ ತಗೋತೀನಿ, ಕೈ ಮೇಲೆ ಕೂರಿಸ್ಕೊಂಡು ಮಾತಾಡೋಣ. ಇವಾಗ ನೋಡ್ಬೋದು ಆಚೆ ಬಿಟ್ಟಿದ್ದೀನಿ. ಏನಂದರೆ ಆಚೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಡಬೇಕು. ಸಡನ್ನಾಗಿ ನಿಮ್ಮ ಕೈ ಮೇಲೆ ಬರಲ್ಲ. ಆಚೆ ಸ್ವಲ್ಪ ಹೊತ್ತು ಬಿಟ್ಟರೆ ಅವು ಹಾರಾಡಿ ಅದು ಖುಷಿ ಆಗಬೇಕು, ಸಮಾಧಾನ ಆಗಬೇಕು. ಅದಾದಮೇಲೆ ನಿಮ್ಮ ಕೈ ಮೇಲೆ ಕೂತ್ಕೊಳ್ಳುತ್ತೆ. ಆ ಥರ ನೋಡ್ಬೋದು. ನೋಡಿ ಈ ಥರ ಸ್ವಲ್ಪ ಹೊತ್ತು ಬಿಡಬೇಕು. ಹಂಗೋಗಿ ಅದು ಕೂತ್ಕೊಳ್ಳೋದು ಈ ಥರ ಸಡನ್ನಾಗೇ ನಿಮ್ಗೆ ಟೇಮ್ ಆಗಿರೋದು ಅಂತಂದರೆ ಇಮಿಡಿಯೇಟ್ ಕೂತ್ಕೊಳ್ಳಲ್ಲ. ಈಗ ಸ್ವಲ್ಪ ಹೊತ್ತು ಬಿಡಬೇಕು, ಅವ್ರನ್ನ ಈ ಥರ ಹಾರಿಸ್ಬೇಕು. ಯಾಕೆಂದರೆ ಕೇಜಲ್ಲಿ ಇತ್ತಲ್ಲ ಇಷ್ಟೋ ಸೊ ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆದಮೇಲೆ ನೋಡಿ ಕೈ ಮೇಲೆ ಎಗ್ರಿಕೊಂಡು ಕೂತ್ಕೊಂತು. ಆ ಥರ ಫಸ್ಟು ಅದಕ್ಕೆ ಸಮಾಧಾನ ಪಡಿಸ್ಬೇಕು. ಅದಕ್ಕೆ ವಿಂಗ್ಸ್ ಎಲ್ಲ ನೋವು ಬಂದಿರುತ್ತೆ ಒಳಗಡೆ ಇದ್ದು. ಸೊ ಅದಕ್ಕೆ ಫ್ರೀ ಮಾಡಬೇಕು ಫಸ್ಟು. ನೋಡಿ ಈ ಥರ ನೋಡಿ ಯಾವ ಥರ ಕೂತ್ಕೊಂಡಿದೆ. ಆಮೇಲೆ ನಾವು ಹೆಂಗೆ ಹೇಳಿದ್ರು ಹಂಗೆ ಕೇಳುತ್ತೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಡ್ಬೇಕು. ಹಿಂಗೆ ತುಂಬ ಹಾರ್ಷಾಗೆ ಆಡಿಸ್ಬಾರ್ದು. ಹಾರ್ತೈತೆ ಅಂದ್ಬಿಟ್ಟು ನೀವು ಬೇಜಾರು ಕೂಡ ಆಗಬಾರ್ದು. ಒಂದು ಸ್ವಲ್ಪ ಆಚೆ ಬಂದಿದ ತಕ್ಷಣ, ಕೇಜಿಂದ ಆಚೆ ಬಂದಿದ ತಕ್ಷಣ, ಇವಾಗ ಹೆಂಗೆ ಮನೆಯಿಂದ ಆಚೆ ಹೋಗಿದ ತಕ್ಷಣ ನಾವು ಒಂದು ಸ್ವಲ್ಪ ಹೊತ್ತು ತಗೊಂತೀವಿ ಅಡ್ಜಸ್ಟ್ ಆಗೋಕ್ಕೆ, ಹಂಗೆ ಆದರೂ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ಅಷ್ಟೇ. ನೋಡ್ಬೋದು ಇವಾಗ ನಾರ್ಮಲ್ ಕಾಕ್ಟೇಲ್ ಆದರೆ, ವೈಲ್ಡ್ ಕಾಕ್ಟೇಲ್ಗಳು ಕೂತ್ಕೊಳ್ಳೋದಿರಲಿ ಕಚ್ಚಾಕ್ಬಿಡ್ತವೆ. ಈ ಥರ ಕೂತ್ಕೊಳ್ಳೋದಿಲ್ಲ. ಆಮೇಲೆ ಕೆಲವರು ವಿಂಗ್ಸ್ ಕೂಡ ಟ್ರಿಮ್ ಮಾಡ್ತಾರೆ. ಯಾಕೆಂದರೆ ಈ ಥರ ಆರಲೇಬಾರ್ದು ಅವು ಅಂದ್ಬಿಟ್ಟು ವಿಂಗ್ಸ್ ಕೂಡ ಟ್ರಿಮ್ ಮಾಡ್ತವೆ. ಆಮೇಲೆ ನೋಡ್ಬೋದು ಇವಾಗ ವೈಲ್ಡ್ ಕಾಕ್ಟೇಲು ಯಾವುದೇ ಕಾರಣಕ್ಕೂ ಈ ಥರ ಅಂತೂ ಕೂತ್ಕೊಳ್ಳಲ್ಲ. ನೋಡ್ಬೋದು ನಾನೇನು ಕೈಯಲ್ಲಿ ಏನು ಹಿಡ್ಕೊಂಡಿಲ್ಲ, ಯಾವ ಹಾರ್ನೆಸ್ ಹಾಕಿಲ್ಲ ಏನು. ಮತ್ತು ವಿಂಗ್ಸು ನೋಡಿ ಕಟ್ಟು ಮಾಡಿಲ್ಲ, ಫುಲ್ ಎಲ್ಲ ವಿಂಗ್ಸು ಇದೆ ನೋಡಿ. ನಾನು ವಿಂಗ್ಸು ಕೂಡ ಹಾಕಿಲ್ಲ, ಬೇಕಾದ್ರೆ ಹಾರಿಸ್ತೀನಿ ನೋಡಿ, ಹಾರುತ್ತೆ ಬರ್ಡು ನೋಡಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅದಕ್ಕಾದಂಥ ಟೈಮ್ನ ಕೊಟ್ಬಿಟ್ರೆ ಅದು ನಿಮ್ಮ ಬಳಿ ಸಖತ್ತಾಗಿ ಅಡ್ಜಸ್ಟ್ ಆಗ್ಬಿಡುತ್ತೆ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಬೇಕು ಅಂತ. ಸೊ ಕಾಕ್ಟೇಲ್ಸು ನಿಮಗೆ ಟೇಮ್ಡು ಪ್ಲಸ್ ಬ್ರೀಡಿಂಗ್ ಪೇರ್ಸು ಕೆಲವು ಟೈಮ್ ಸಿಗ್ತವೆ. ಸೊ ಟೇಮ್ಡ್ ಏನಾರು ಬೇಕಿತ್ತು ಅಂತಂದರೆ ನೀವು ನನಗೆ ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ 9380996339 ಅಂತ. ಸೊ ಸ್ಕ್ರೀನ್ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ. ಆ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಆಯ್ತಾ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ. ಮತ್ತು ನೆಕ್ಸ್ಟು ಅದು ನೀವು ಡಿಸ್ಕ್ರಿಪ್ಷನಲ್ಲೇ ನಮ್ಮ ಚಾನಲ್ ಲಿಂಕ್ ಇದೆ, ಅಂದರೆ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಜೊತೆಗೆ ವಾಟ್ಸಪ್ ಲಿಂಕ್ ಡೈರೆಕ್ಟ್ ಲಿಂಕ್ ಇದೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ವಾಟ್ಸಪ್ಪಿಗೆ ರೀಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದಕ್ಕೆ ಬರ್ತೀರಾ. ಯಾವುದೇ ರೀತಿ ನೀವು ನಂಬರ್ನ ಟೈಪ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ನೀವು ಮೊಬೈಲ್ ವಾಟ್ಸಪ್ಪಿಗೆ ಬಂದ್ಬಿಡುತ್ತೆ, ನೀವು ಅಲ್ಲಿಂದ ಸೇವ್ ಮಾಡ್ಕೊಂಡು ಮೆಸೇಜ್ನ ಮಾಡ್ಬೋದು. ಸೊ ನೋಡ್ಬೋದು ಸ್ವಲ್ಪ ಹೊತ್ತು ಹಿಂಗೆ ಆರಿಸ್ಬೇಕು. ಅದನ್ನು ಸ್ವಲ್ಪ ಹೊತ್ತು ಹಿಂಗೆ ಆರಿಸ್ಬಿಟ್ರೆ ಅವಾಗ ಅದು ಖುಷಿ ಆಗ್ಬಿಡುತ್ತೆ. ಖುಷಿ ಆಗ್ಬಿಟ್ಟು ಮಾತಾಡುತ್ತೆ ನಮ್ಮ ಜೊತೆ. ಇದು ಬಂದ್ಬಿಟ್ಟು ಮ್ಯೂಟೇಷನ್ ಕೇಳ್ಬೋದು ನೀವು. ಇದು ಬಂದ್ಬಿಟ್ಟು ಲುಟಿನೋ ಪರ್ಲ್. ಆ್ಯಕ್ಚುಲಿ ಲುಟಿನೋ ಫಾನ್ ಪರ್ಲ್ ಅಂತ ಕೂಡ ಅನ್ಬೋದು. ಫಾನ್ ಅಂತಂದರೆ ಸ್ವಲ್ಪ ಗ್ರೇಯಿಶ್ ಇರಲ್ಲ. ಇದು ನೋಡಿ ಗ್ರೇಯಿಶ್ ಇಲ್ಲ, ಸ್ವಲ್ಪ ಎಲ್ಲೋ ಇದೆ. ನೀವು ಫಾನ್ ಅಂದರೆ ಎಲ್ಲೋ ಸ್ವಲ್ಪ ಗ್ರೇಯಿಶ್ ಇರಲ್ಲ. ನೀವು ನಾರ್ಮಲ್ ಗ್ರೇ ಪರ್ಲ್ ನೀವು ನೋಡ್ತೀರ ಅಂತಂದರೆ ಅದರಲ್ಲಿ ವೈಟ್ ಇರಲ್ಲ. ಇರೋ ಬಾಡಿ ಮೇಲಿರೋಂಥ ಏನು ವೈಟ್ ಇದೆ ಆ ವೈಟು ಇರಲ್ಲ. ನೋಡ್ಬೋದು ನೀವು, ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಾನೇ ಅದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕೈ ಮೇಲೆ ಎತ್ಕೊಂಡು ಕೂರಿಸ್ಕೊತೀನಿ. ಆಮೇಲೆ ಈ ಕಾಕ್ಟೇಲ್ಗಳೆಲ್ಲ ಕಚ್ಚಲ್ಲ. ನಾರ್ಮಲ್ ಕಾಕ್ಟೇಲ್ಗಳು ನಿಮ್ಮ ಮನೇಲಿ ಏನಾರ ಕಾಕ್ಟೇಲ್ ಇತ್ತು ಅಂತಂದರೆ ಹಿಂಗೆ ಹಿಡೀರಿ, ಕಚ್ಚುತ್ತೆ ಅಲ್ವ ಗೊತ್ತಾಗುತ್ತೆ ನೋಡಿ. ಗೈಸ್ ಅದೇ ಬಂದು ಕುತ್ಕೊಂತು. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೆ, ಆ ಕೈಯಲ್ಲಿ ಬಂದು ಕುತ್ಕೊಂತು. ಅಂದರೆ ಅದಕ್ಕೂ ಒಂದು ಟೈಮ್ನ ಕೊಟ್ಬಿಟ್ರೆ ಹಿಂಗೆ ಬಂದು ಕುತ್ಕೊಳ್ಳುತ್ತೆ. ಇವಾಗ ನೋಡಿ ಅಂದ್ರೆ ಶಿಸ್ತಾಗಿ ಮಾಡ್ಕೊಂಡು ಕುತ್ಕೊತೈತೆ. ಸೊ ನಾನು ಶೋಲ್ಡ್ರ್ ಮೇಲೂ ಕೂತ್ಕೋಬೋದು ನೋಡಿ. ಇಲ್ಲಿ ನಾನು
0.5x ಹಾಕಿದ್ದೀನಿ. ಸೊ ನೋಡ್ಬೋದು, ನೋಡಿ ಗೈಸ್ ಕುತ್ಕೊಂಡಿದೆ ಇವಾಗ. ನೋಡ್ಬೋದು ನೋಡಿ, ನನಗೆ ಅದು ಫ್ರೀ ಬಿಟ್ಟೆ, ಅದ್ರ ಪಾಡಿಗೆ ಅದು ಬರುತ್ತೆ, ಕೂತ್ಕೊಳ್ಳುತ್ತೆ, ಹೋಗುತ್ತೆ. ಇವಾಗ ಡೈರೆಕ್ಟಾಗಿ ನಾನು ವೀಡಿಯೋ ಮಾಡ್ತಾ ಇದ್ದಲ್ಲ, ಅವಾಗಲೇ ನಾನು ವೀಡಿಯೋ ಮಾಡ್ತಾ ಇದ್ದಂಗೆ ನನ್ನ ಕೈಗೆ ಹಿಂಗೆ ಬಂದು ಕೂತ್ಕೊಂತು ನೋಡಿ. ನನಗೆ ಆಟ ಆಡಿಸ್ತಾ ಇತ್ತು. ಅದಕ್ಕೂ ಸ್ವಲ್ಪ ಗಾಬರಿ ಮಾಡಬಾರ್ದು. ನೀವು ತುಂಬ ಗಾಬರಿ ಮಾಡಿದ್ರೂ ಎದುರ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಏನಂದರೆ, ಕೆಲವೊಂದು ಬ್ರೀಡಿಂಗ್ ಪೇರ್ಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಲಾಸ್ಟ್ ಇಯರ್ ನಮ್ಮ ಏರಿಯಲ್ಲಿ ಏನು ಬ್ರೀಡ್ ಆಗಿದೆ ಬರ್ಡ್ಸ್ಗಳು 2025ಅಲ್ಲಿ, ಅದನ್ನು 2026ಅಲ್ಲಿ ನಾನು ಇವಾಗ ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ. ಯಾರು ಕೇಳ್ತಾರೋ ಅವ್ರಿಗೆ ಮಾತ್ರ. ಅಂದರೆ ಸ್ವಲ್ಪ ರೇರ್ ಇರೋದು, ಅಂದರೆ ಸ್ವಲ್ಪ ಕಮ್ಮಿ ಇದೆ ಕ್ವಾಂಟಿಟಿ ಅನ್ನೋಕ್ಕಿಂತ ನನ್ನ ಹತ್ರ ಯಾವುದಾದ್ರು ಬ್ರೀಡ್ ಆಗಿದೆ ಅದು ಮಾತ್ರನೇ ನಾನು ಕೊಡ್ತಾ ಇರೋದು. ಸೊ ಹಂಗಾಗಿ ನೋಡೋಣ ಯಾರು ಬೇಗ ಮೆಸೇಜ್ ಹಾಕ್ತೀರಾ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಆ ಥರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಕೆಲವೊಂದು ಸೆಮಿ ಅಡಲ್ಟ್ ಬಜ್ಜೀಸ್ಗಳು ಕೂಡ ಅವೈಲಬಲ್ ಇದೆ. ಸೆಮಿ ಅಡಲ್ಟ್ ಬೇಕಾದವ್ರು ಸೆಮಿ ಅಡಲ್ಟ್ ತೊಗೋಬೋದು, ಬ್ರೀಡಿಂಗ್ ಪೇರ್ ಬೇಕಾದವ್ರು ಬ್ರೀಡಿಂಗ್ ಪೇರ್ ತೊಗೋಬೋದು, ಕಾಕ್ಟೇಲ್ಸ್ ಬೇಕಾದರೆ ಕಾಕ್ಟೇಲ್ಸ್ ಅವರು ತೊಗೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಪ್ಯಾಟ್ರನ್. ಆಮೇಲೆ ಕಾಕ್ಟೇಲ್ ಬ್ರೀಡಿಂಗ್ ಬಾಕ್ಸ್ ಕೂಡ ಅವೈಲೇಬಲ್ ಇದೆ, ನೋಡ್ಬೋದು ಇಲ್ಲಿದೆ. ಇದು ಏನದು ಲ್ಯಾಮಿನೇಟೆಡ್ ಬಾಕ್ಸು. ಸೊ ನೆಕ್ಸ್ಟ್ ಗೈಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಏನಂತಂದರೆ, ಇದು ನಮ್ಮ ಚಾನಲ್ ಇದೆಯಲ್ಲ. ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬರ್ಸ್ಗೆ 2 ಪೇರ್ ಬಜ್ಜೀಸ್ನ ಗಿವ್ ಅವೇ ಕೊಡ್ತೀನಿ, ಲಕ್ಕಿ ವಿನ್ನರ್ಸ್ಗೆ ಅಂತ ಹೇಳಿದೆ. ಸೊ 10,000 ಸಬ್ಸ್ಕ್ರೈಬರ್ಸ್ಗೆ ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀವಿ. ಸೊ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ ನಾನು, ಕಂಪ್ಲೀಟ್ ಆಗಿದ್ದೀನಾನೆ. ಜೊತೆಗೆ ಯಾರೆಲ್ಲ ವಾಟ್ಸಪ್ಪಲ್ಲಿ ನಿಮ್ಮ ಹತ್ರ ಮೆಸೇಜ್ ಮಾಡಿಲ್ಲ, ನಮಗೆ ಹೋದ ವೀಡಿಯೋದಲ್ಲಿ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ. ಸೊ ಯಾರೆಲ್ಲ ಮೆಸೇಜ್ ಮಾಡಿಲ್ಲ, ಹಾಯ್ ಅಂತ ಮೆಸೇಜ್ ಮಾಡಿ, ನಿಮ್ಮ ನಂಬರ್ ನಮ್ಮಲ್ಲಿ ಸೇವ್ ಆಗುತ್ತೆ. ಸೊ ಸ್ಟೇಟಸಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಬರ್ಡ್ಸ್ ಬಗ್ಗೆ, ಬಜ್ಜೀಸ್ ಬಗ್ಗೆ. ಮತ್ತು ವಾಟ್ಸಪ್ ಚಾನಲ್ ಕೂಡ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆದರೆ ಅಲ್ಲೂ ಕೂಡ ಅಪ್ಡೇಟ್ಸ್ಕೊಂಡು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಹೊಸ ವ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.